ಈ ಕೊರವನಹಳ್ಳಿಯಲ್ಲಿ ನೆಲೆಸಿದ್ದಾಳೆ. ಭಕ್ತರಿಗೆ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರದಂದು ವಿಶೇಷ ಪೂಜೆ ಇರುತ್ತದೆ. ನಾವು ಇಲ್ಲಿ ಹತ್ತಿರದಲ್ಲಿರುವ ಅಣೆಕಟ್ಟನ್ನು ನೋಡೋಣ ಬನ್ನಿ. ಹಾಯ್ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನೋಡಲು ಬಂದಿದ್ದೀವಿ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರುವ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನವನ್ನು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ಈ ಗ್ರಾಮವು ತನ್ನಲ್ಲಿರುವ ಲಕ್ಷ್ಮೀ ದೇವಸ್ಥಾನದಿಂದಾಗಿ ಚಿರಪರಿಚಿತವಾಗಿದೆ. ಲಕ್ಷ್ಮಿಗೆ ಮೀಸಲಾದ ಕರ್ನಾಟಕದ ಏಕೈಕ ಜನಪ್ರಿಯ ಕ್ಷೇತ್ರವೆನಿಸುವ ಗೊರವನಹಳ್ಳಿ ಪಾತ್ರವಾಗಿದೆ. ಈ ದೇವಸ್ಥಾನದ ಇತಿಹಾಸ ತಿಳಿದುಕೊಳ್ಳೋಣ ಬನ್ನಿ. 1900 ದಶಕದಲ್ಲಿ ಅಬ್ಬಯ್ಯ ಎಂಬ ವ್ಯಕ್ತಿ ಇದ್ದನು. ಅವನಿಗೆ ರಾತ್ರಿ ಮಲಗಿದಾಗ ಒಂದು ಧ್ವನಿ ಕೇಳುತ್ತಿತ್ತು, ನಾನು ನಿಮ್ಮ ಮನೆಗೆ ಬರುತ್ತೇನೆ ಎಂದು. ಅದಕ್ಕೆ ಅವನು ಅಮ್ಮನಿಗೆ ಹೇಳಿದನು, ನನಗೆ ಹೆಣ್ಣು ಧ್ವನಿ ಕೇಳುತ್ತಿದೆ ಅಂತ. ತಾಯಿ ಹೇಳಿದಳು, ನಿನಗೆ ಮರುದಿನ ಅದೇ ಥರ ಕೇಳಿದರೆ ನೀನು ದೇವತೆಯಾಗಿದ್ದರೆ ನಮ್ಮನೆಗೆ ಬಾ, ದೆವ್ವ ಆಗಿದ್ದರೆ ಇಲ್ಲಿಂದ ಹೊರಟು ಹೋಗು ಎಂದು. ಅವನು ಮರುದಿನ ಅದೇ ಥರ ಹೇಳಿದನು. ಆವಾಗ ಲಕ್ಷ್ಮೀ ದೇವಿಯು ಮಹಾಲಕ್ಷ್ಮಿಯ ವಿಗ್ರಹವಾಗಿ ನೀರಿನಿಂದ ಹೊರಗೆ ಬಂದಳು. ಅಬ್ಬಯ್ಯನು ಈ ವಿಗ್ರಹವನ್ನು ಪೂಜಿಸಲು ಪ್ರಾರಂಭಿಸಿದನು. ಅದಾದ ನಂತರ ಆ ಗರ್ಭ ಶ್ರೀಮಂತನಾದನು. ಆ ಸಂಪತ್ತನ್ನು ಬಡವರಿಗೆ ಸೇವೆಗೆಂದು ಇಟ್ಟಿದನು. ಅದರ ಹೆಸರನ್ನು ಲಕ್ಷ್ಮೀ ನಿವಾಸ ಎಂದು ಹೆಸರಿಟ್ಟಿದನು. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಪ್ರಕಾರ ನಿರ್ಮಿಸಲಾಗಿದೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಯು ಅನಾದಿ ಕಾಲದಿಂದಲೂ ತನ್ನ ಭಕ್ತರ ಕಷ್ಟಗಳನ್ನು ಈಡೇರಿಸುತ್ತಾ ಭಾಗ್ಯ ಲಕ್ಷ್ಮಿಯಾಗಿ ಗೊರವನಹಳ್ಳಿಯಲ್ಲಿ ನೆಲೆಸಿದ್ದಾಳೆ. ಭಕ್ತರಿಗೆ ಈ ದೇವರನ್ನು ಕಂಡರೆ ಭಕ್ತಿ ಭಾವ ಉಕ್ಕಿ ಹರಿಯುತ್ತದೆ. ಅಮ್ಮ ತಾಯಿ ನನ್ನ ಕಷ್ಟಗಳನ್ನು ದೂರ ಮಾಡು ಅಂತ ಹೇಳಿದರೆ ಸಾಕು, ಈ ಮಹಾತಾಯಿ ಅವರನ್ನು ಎಲ್ಲ ಸಂಕಷ್ಟಗಳನ್ನು ನಿವಾರಿಸುತ್ತಾಳೆ. ಕಲಿಯುಗದಲ್ಲೂ ಕಾಣಿಸಿಕೊಳ್ಳೋ ಈ ಮಹಾತಾಯಿ ಕಂಗಾಲಾದವರಿಗೆ ಕರುಣೆ ತೋರಿ ಕೃಪೆ ತೋರುತ್ತಾಳೆ. ಇದೇ ಕಾರಣಕ್ಕೆ ಲಕ್ಷಾಂತರ ಮಂದಿ ಈ ಗೊರವನಹಳ್ಳಿಗೆ ಬಂದು ಮಹಾಲಕ್ಷ್ಮಿ ಪಾದಕ್ಕೆ ಬಿದ್ದು ಧನ್ಯವಾದ ಹೇಳುತ್ತಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರದಂದು ವಿಶೇಷ ಪೂಜೆ ಇರುತ್ತದೆ. ದೇವಾಲಯದ ವತಿಯಿಂದ ಇಲ್ಲಿ ಪ್ರತಿದಿನ ಮಧ್ಯಾಹ್ನ 1 ರಿಂದ 3 ಗಂಟೆವರೆಗೆ ದೇವರ ಪ್ರಸಾದ ಇರುತ್ತದೆ. ಗ್ರಾಮದ ಕಮಲಮ್ಮ ಎಂಬುವರು ಈ ದೇವಾಲಯವನ್ನು ನಿರ್ಮಿಸಿದರು ಹಾಗೂ ಅದರ ಉಸ್ತುವಾರಿಯನ್ನು ನೋಡಿಕೊಂಡರು. ಅಣೆಕಟ್ಟು ಹೋಗುವ ಜಾಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಅದನ್ನು ಮುಗಿಸ್ಕೊಂಡು ನೀವು ಡ್ಯಾಮ್ ಕಡೆಗೆ ಹೋಗಬಹುದು. ಇವಾಗ ನಾವು ಇಲ್ಲಿ ಹತ್ತಿರದಲ್ಲಿರುವ ಅಣೆಕಟ್ಟನ್ನು ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಗುತ್ತಾ ಇರಿ, ಜೋಪಾನವಾಗಿರಿ. ನಮಸ್ಕಾರ.